ಜೈ ಹುನ್ನೂರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜಮಖಂಡಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ, ಕರ್ತವ್ಯ ಲೋಪ, ಬಾಗಲಕೋಟೆ ಸಿಇಒ ಅವರಿಂದ ನೋಟಿಸ್ ಜಾರಿ. ಹೌದು ವೀಕ್ಷಕರೇ, ಜಮಖಂಡಿ ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆಯ ಹೊಣೆ ಹೊತ್ತಿರುವ ಅಧಿಕಾರಿಯೊಬ್ಬರ ವಿರುದ್ಧ ಕರ್ತವ್ಯ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪ ಆರೋಪದಡಿ ಮಾನ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ನೇರವಾಗಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ತಾಲೂಕು ಪಂಚಾಯತ್ ಆಡಳಿತ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಸರ್ಕಾರಿ ನಿಯಮಗಳು, ಮೇಲಾಧಿಕಾರಿಗಳ ಆದೇಶಗಳು ಹಾಗೂ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಡೆಗಣಿಸಿ ಕರ್ತವ್ಯ ನಿರ್ವಹಣೆ ಮಾಡದೇ ಇರುವುದನ್ನು ಗಂಭೀರವಾಗಿ ಪರಿಗಣಿಸಿರುವ ಸಿಇಒ ಅವರು ನಿಗದಿತ ಅವಧಿಯಲ್ಲಿ ವರದಿ ನೀಡದಿದ್ದರೆ ಶಿಸ್ತು ಕ್ರಮ ಅನಿವಾರ್ಯ ಎಂದು ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ವೀಕ್ಷಕರೇ, ಇದು ಸಾಮಾನ್ಯ ನೋಟಿಸ್ ಅಲ್ಲ, ಇದು ಅಧಿಕಾರಿಯ ನಿರ್ಲಕ್ಷ್ಯಕ್ಕೆ ವಿರುದ್ಧವಾಗಿ ವ್ಯವಸ್ಥೆಯೇ ಕೊಟ್ಟ ಎಚ್ಚರಿಕೆ. ಮಾನ್ಯ ಸಿಇಒ ಅವರ ಈ ಕ್ರಮದಿಂದ ಒಂದು ವಿಚಾರವಂತೂ ಸ್ಪಷ್ಟವಾಗಿದೆ: ಕರ್ತವ್ಯ ಲೋಪವನ್ನು ಇನ್ನು ಮುಂದೆ ಸಹಿಸಲಾಗುವುದಿಲ್ಲ. ಮೌನ ವಿಳಂಬ, ಮೌಖಿಕ ನೆಪಗಳಿಗೆ ಜಾಗ ಇಲ್ಲ. ಉತ್ತರದ ಜವಾಬ್ದಾರಿ ನೇರ ಅಧಿಕಾರಿಯ ಮೇಲಿದೆ. ಸಾರ್ವಜನಿಕ ಆಡಳಿತದಲ್ಲಿ ಸಾರ್ವಜನಿಕರಿಗೆ ಅಧಿಕಾರಿಯು ನೋಡೋಣ, ನಂತರ ಪರಿಶೀಲನೆ ನಡೆಯುತ್ತಿದೆ ಎಂಬ ಮಾತುಗಳಿಗೆ ಇನ್ನು ಮುಂದೆ ಅವಕಾಶ ಇಲ್ಲ ಎಂಬ ಸಂದೇಶವನ್ನು ಜಾರಿ ಮಾಡಿದ್ದಾರೆ. ಈ ನೋಟಿಸ್ ಮೂಲಕ ಸಿಇಒ ಅವರು ಸ್ಪಷ್ಟಪಡಿಸಿರುವುದು ಒಂದೇ: ಅಧಿಕಾರ ಎಂದರೆ ರಕ್ಷಣೆ ಅಲ್ಲ, ಜವಾಬ್ದಾರಿ. ಜವಾಬ್ದಾರಿ ಕೈ ತಪ್ಪಿದರೆ ಶಿಸ್ತು ಕ್ರಮ ಖಚಿತ. ಜಮಖಂಡಿ ತಾಲೂಕಿನಲ್ಲಿ ಇದು ಕೇವಲ ಒಬ್ಬ ಅಧಿಕಾರಿಯ ವಿಷಯವಲ್ಲ, ಇದು ಸಂಪೂರ್ಣ ಆಡಳಿತ ವ್ಯವಸ್ಥೆಗೆ ಕೊಟ್ಟ ಎಚ್ಚರಿಕೆಯ ಸಂಕೇತ. ಇದೀಗ ಎಲ್ಲ ಸಾರ್ವಜನಿಕರ ಗಮನ ಒಂದೇ ಕಡೆ ಇದೆ. ಇಒ ಅವರು ನೀಡುವ ಉತ್ತರ ಏನು? ಆ ಉತ್ತರದಲ್ಲಿ ಹೊಣೆಗಾರಿಕೆ ಇರುತ್ತದೆಯೇ ಅಥವಾ ಶಿಸ್ತು ಕ್ರಮದ ದಾರಿ ತೆರೆದೇ ಬಿಡುತ್ತಾರೆಯೇ? ವೀಕ್ಷಕರೇ, ಸತ್ಯ ಏನೆಂದರೆ ಈ ನೋಟಿಸ್ ನಂತರ ನಿರ್ಲಕ್ಷ್ಯಕ್ಕೆ ನೆಪ ಉಳಿದಿಲ್ಲ. ಇದು ಜವಾಬ್ದಾರಿ ಕೇಳಿದ ಆಡಳಿತದ ಕ್ಷಣ. ಇದು ಜೈ ಹುನ್ನೂರ್ ನ್ಯೂಸ್ ವರದಿ. ರವಿಕುಮಾರ್ ಸಿಂಗೆ, ಉಪಸಂಪಾದಕರು. ಇಂತಹ ಯಾವುದೇ ಸುದ್ದಿಗಳಿಗಾಗಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9642666674. ನಮಸ್ಕಾರ. ನಾವು ಸ್ವಲ್ಪ ಸ್ವಲ್ಪ ತಿಳಿದೆ ಸರ್, ನಾವು ನೋಡ್ಕೊಂಡು ಬಂದಿರ್ತೀವಿ. ಹಂಗ ಬಂದಿರ ಸರ್, ನಾವು ಬರ್ಬೇಕಾರೆ ನಿಮ್ಮ ಇಲಾಖೆಗೆ. ಅಲ್ಲ, ನಿಮ್ಮ ಉದ್ದೇಶ ಸರ್ ಸಾರ್ವಜನಿಕ ದುಡ್ಡು ಹಾಳಾಗ್ತಾರೆ, ಅದನ್ನ ಸ್ಟಾಪ್ ಮಾಡಂಗಿಲ್ಲ. ಅವ್ರು ಏನು ಬೇಕಾದ್ರೆ ತಪ್ಪು ಮಾಡಿ ಅವ್ರನ್ನ ಸ್ವೀಕಾರ ಮಾಡ್ತೀರಿ. ಹೌದೇ ಸರ್ ಇಲಾಖೆಗೆ? ಸರ ನಮ್ಗೆ ಉತ್ತರ ಕೊಡಿ ಸರ್. ಪಂಚಾಯತಿ ನೀವು ಕಟ್ಟಲಾಕಿ ಅವ್ರು ಏನು ಬೇಕಾದ್ರೆ ಅನಧಿಕೃತ ಕಟ್ಟಿರೂ ಅದಕ್ಕೆ ಪರ್ಮಿಷನ್ ಕೊಡ್ತೀರಿ ಅಂದಂಗ ಸರ್. ಇಟ್ಟು ಸಾರ್ವಜನಿಕ ಹೇಳೋರು ಯಾರು ಅದಕ್ಕೇನು ಇದೇ ಇಲ್ಲದಂಗ ಸರ್. ಸರ್ ಲಿಖಿತವಾಗಿ ಕೊಡೋದಿದ್ದೀವಿ ನಾವು, ಬಾಯಿ ಮಾತಿ ಆಯ್ತು ಸರ್, ನಿಮಗೆ ಪೇಪರ್ ಕೊಟ್ಟೋದೀವಿ. ಯಾಕೆ ಸರ್ ಸ್ಟಾಪ್ ಮಾಡಿ ಏನಾಕತ್ರಿ ಸರ್ಕಾರ ಆಸ್ತಿಯನ್ನ? ಇಷ್ಟೆಲ್ಲ ಪೇಪರ್ ಸಮಸ್ಯೆ ಗೊತ್ತು, ಸ್ಟಾಪ್ ಮಾಡಿ ಏನಾಕತ್ರಿ ಹೇಳಿ ಸರ್? ಇದು ಸ್ಟಾಪ್ ಮಾಡ್ಬರಿ ಸರ. ಅವ್ರ ಉದ್ದೇಶ ಇದೆ ಸರ್ ನಮಗೆ ಸುಮ್ಮನೆ ಏನಾಗಬೇಕು ಸರ್? ಸರ್ ನೀವು ಅವ್ರ ಅಧಿಕಾರಿಯ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಬೇಕು ಸರ್, ಹಂಗೆ ಅನ್ಬೇಡ್ರಿ. ನೀವು ಮಾತಾಡಿ ಸುಮ್ಮ ಕೂತ್ರೆ ನಾವು ಏನು ಮಾಡ್ಬೇಕು ಹೇಳಿ ಸರ್? ಸಾರ್ವಜನಿಕ ನಾವು ಎಲ್ಲಿ ಹೋಗ್ಬೇಕು? ಯಾರಿಗೆ ಕೇಳ್ಬೇಕು? ನಮ್ಗೆ ಕೇಳಬೇಡ್ರಿ ಅಂದ್ರೆ ಸರ್ ನಾವು ಬಿಟ್ಟು ಹೋಗ್ತೀವಿ, ನಮ್ಗೆ ಕೇಳ್ಬಿಡ್ತೀವಿ. ಯಾರನ್ನ ಕೇಳ್ತೀವಿ, ಮತ್ತೆ ಯಾರಿಗೆ ಕೇಳ್ತೀವಿ, ಅವ್ರನ್ನ ಕೇಳ್ತೀವಿ. ಏನಿದ್ರು ಲಿಖಿತವಾಗಿ ಕೊಡಿ ಸರ್. ಮತ್ತೆ ಏನು ಮತ್ತೆ ಲಿಖಿತ ಕೊಡ ಸರ್? ಮತ್ತೆ ಏನು ಕೊಡ್ಬೇಕು? ಲಿಖಿತ ಏನು ಸರ್? ಅದೇ ಸರ್, ಏನು ದಿವಸ ಕೊಡೋದು ಸರ್ ಲಿಖಿತವಾಗಿ? ಏನು ಕೊಟ್ಟರೆ ಸರ್? ಕೊಟ್ಟಿಲ್ಲ ಸರ್ ನಮ್ಗೆ, ಮುಟ್ಟಿಲ್ಲ ಸರ್. ನೀವು ಕೊಟ್ಟು ತೋರಿಸ್ರಿ, ತಾಲೂಕು ಬಗ್ಗೆ ತೋರಿಸ್ರಿ, ನಮ್ಗೆ ಮುಟ್ಟಿದ್ರೆ ನಿಮ್ಮ ರಿಜಿಸ್ಟರ್ ಮಾಡಿ ತೋರಿಸ್ರಿ ನಮ್ಗೆ. ಕೊಡಿ ಸರ್, ನೀವು ಪೋಸ್ಟ್ ಕಳಿಸ್ತಾರೆ ತೋರಿಸ್ರಿ ಕಡೆಗೆ ನಮ್ಗೆ. ಎಲ್ಲಿ ತೋರಿಸ್ರಿ? ತೋರಿಸ್ರಿ ನಮ್ಗೆ ಹಂಗಾರ ಎಲ್ಲಿ ತೋರಿಸ್ರಿ? ವಿಡಿಯೋ ನಾವು 1000 ಕೊಟ್ಟ, ನಾವು 1000 ಕೊಟ್ಟಿದ್ದೀವಿ. ನಿಮ್ಮ ಇಲಾಖೆ ತೋರಿಸ್ರಿ ನಮ್ಗೆ. ನಾವು ವಿಡಿಯೋ ಕೇಳಿಲ್ಲ, ನಿಮಗೆ ಕೇಳಿದೀವಿ. ನಾವು ಇವತ್ತು ನಿಮ್ಮನ್ನ ಕೇಳಿದ್ದೀವಿ ರೀ. ಅಲ್ಲಿ ನಿಮ್ಮ ಮೂಮೆಂಟ್ ರಿಜಿಸ್ಟರ್ ಕೊಡಿಲ್ಲ ನಮ್ಗೆ. ನೀವು ಸ್ಪಾಟ್ ವಿಸಿಟ್ ಮಾಡಿರಲ್ಲ, ಅಲ್ಲಿ ಮೂಮೆಂಟ್ ರಿಜಿಸ್ಟರ್ ಕೊಡ್ರಿ ನಿಮ್ದು.
ಅಂದ್ರೆ ಇಷ್ಟ ನೀವು ಸ್ಪಾಟ್ ವಿಸಿಟ್ ಮಾಡಿರಲ್ಲ ಅವಾಗಲೇ ಹೇಳ್ರಿ. ಸರ್ ನಮ್ಮನು ಕೆಲಸದವ್ರು ಸರ್. ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳ್ರಿ. ಸರ್ ನಮ್ಮನು ಕೆಲಸದವ್ರಿ. ಈಗ ನೀವು ಕೆಲಸ ಮಾಡಿದ್ರೆ ನಮ್ಮನು ಕೆಲಸ ಸರ್. ನಾವು ಮತ್ತೆ ನಮ್ಮ ಜೀವನ ಐತೆ ಸರ್. ಸ್ಪಾಟ್ ಇವ್ರು ಕೊಟ್ಟ ಮೇಲೆ ಮಾಡಿಲ್ರಿ, ಇಲ್ಲೇ ಅವ್ರು ಕರೆಸಿ ನೀವು ಹೋಗಿಲ್ಲ ಅಂದ್ರೆ ಹೋಗಿಲ್ಲ, ಅದಕ್ಕಿಂತ ಮುಂಚೆನೆ ಕಟ್ಟಡಿದ್ದಾಗ ಒಂದು ವಿಸಿಟ್ ಮಾಡಿದ್ರಿ. ಹಂಗಾದ್ರೆ ಅದು ಮೂಮೆಂಟ್ ರಿಜಿಸ್ಟರ್ ತೋರಿಸ್ರಿ. ಆದ್ರೆ ಮೊದಲೇ ತೋರ್ಸರ ಯಾವ್ದಾದ್ರು ತೋರ್ಸಿರ್ಲಿ, ಅದು ಯಾವುದೇ ತರ ತೋರ್ಸ್ರಿ. ಅದೇ ಹಂಗ್ ರೈಟಿಂಗ್ ನಾಗ ಕೊಡ್ತೀವಿ ಸರ್ ಮೂಮೆಂಟ್ ಸರ್ ರೈಟಿಂಗ್ ಹೆಂಗ್ ಕೊಡ್ತಾರೆ ಸರ್? ನೀವು ರೈಟಿಂಗ್ ಒಳಗೆ ಕೇಳಿದ್ರೆ ಹೆಂಗ?